ಮೊದಲಿಗೆ ಪಂಚಾಂಗ ಶ್ರವಣ. ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ತೃತೀಯ ತಿಥಿಯಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಭರಣಿ ನಕ್ಷತ್ರ, ವಿಷ್ಕಂಭ ಯೋಗ, ಗರಜಕರಣ, ಮಂಗಳವಾರವನ್ನ ನಾವು ನೋಡ್ತಾ ಇದ್ದೇವೆ. ಬೆಳಗ್ಗೆ ಸೂರ್ಯೋದಯ 6:28 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:40 ಆಗ್ತಾ ಇದೆ. ರಾಹುಕಾಲ ಮಧ್ಯಾಹ್ನ 3:30 ಪ್ರಾರಂಭವಾಗಿ ಸಾಯಂಕಾಲ 5 ಗಂಟೆವರೆಗೂ ಕೂಡ ಇದೆ. ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ 10:30ವರೆಗೂ ಕೂಡ ನೋಡ್ತಾ ಇದ್ದೇವೆ. ಗುರುಗಳೇ, ಇವತ್ತಿನ ದಿವಸ ಒಂದು ಒಳ್ಳೆ ಶುಭ ಮುಹೂರ್ತವನ್ನ ಕೊಡಿ. ಈ ಸಂದರ್ಭದೊಳಗ ನಾನು ಏನೇ ಕೆಲಸ ಮಾಡಿದ್ರು ಕೂಡ ನನಗ ಪ್ಲಸ್ ಆಗಿರ್ಬೇಕು, ಯಾವುದೇ ರೀತಿಯಾದಂತಹ ನುಕ್ಸಾನ್ ಆಗಿರಬಾರ್ದು ಅಂತಂದ್ರ ಅಂತಹ ಒಂದು ಒಳ್ಳೆಯ ಶುಭ ಮುಹೂರ್ತ ಸರಿಯಾಗಿ 11 ಗಂಟೆಗೆ ಪ್ರಾರಂಭವಾಗಿ 12:30 ಕೂಡ ಇದೆ. ಬರ್ರಿ, ಹಾಗಿದ್ರ ಇವತ್ತ ಏನು ವಿಶೇಷತೆಯನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ, ಏನ್ ತಿಳಿಸ್ಬೇಕು ಅಂತ ಹೊರಟಿದ್ದೇನೆ ಅಂತಂದ್ರ, ಇವತ್ತಿನ ದಿವಸ ನಾನು ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಸ್ವಪ್ನ ಫಲದ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಹೌದು, ಕನಸು ಅಂತನ್ನೋದು ಎಲ್ಲರಿಗೂ ಬೀಳ್ತದೆ. ಪಂಚಾಂಗದೊಳಗ ಸ್ವಪ್ನ ಫಲ ವಿಚಾರ ಅಂತಾನೆ ಒಂದು ವಿಭಾಗ ಇದೆ. ಹಾಗಿದ್ರೆ ಈ ಸ್ವಪ್ನ ಫಲ ಅಂತನ್ನೋದು ಹೆಂಗ, ಯಾವ ರೀತಿಯಾಗಿರ್ತದೆ, ಯಾವ ಹೊತ್ತಿನಲ್ಲಿ ಕನಸು ಬಿತ್ತು ಅಂತಂತಂದ್ರ ಅದಕ್ಕೆ ಏನ್ ಫಲ, ಈ ಎಲ್ಲ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ಸ್ವಪ್ನ ಅಂತಂದು ಬಂದಾಗ ಕೆಲವೊಂದಿಷ್ಟು ಜನರಿಗೆ ರಾತ್ರಿ ಸ್ವಪ್ನ ಬಿದ್ದು ಎಚ್ಚರವಾಗ್ತದೆ. ಕೆಲವೊಂದಿಷ್ಟು ಜನರಿಗೆ ಬೆಳಗ್ಗೆ ಬೇಗ 4:30 6 ಗಂಟೆ ಒಳಗೆ ಈ ಸಂದರ್ಭದೊಳಗ ಸ್ವಪ್ನಗಳು ಬೀಳ್ತವೆ. ಕೆಲವೊಬ್ಬರಿಗೆ ಮಧ್ಯಾಹ್ನ ಸಮಯದಲ್ಲಿ ಮಲ್ಕೊಂಡಾಗ ಸ್ವಪ್ನವಾಗ್ತದೆ. ಇನ್ನ ಕೆಲವೊಬ್ಬರಿಗೆ ಸ್ವಪ್ನದಲ್ಲಿ ಹಾವು ಕಡದಂತೆ, ಚೂಳು ಕಡದಂತೆ, ಮತ್ತೆ ಏನೇನೋ ದೊಡ್ಡ ದೊಡ್ಡ ಪ್ರಾಣಿಗಳು ಅವ್ರ ಹಿಂದೆ ಬಿದ್ದಂತೆ, ಮತ್ತ ಮನೆಯೊಳಗಿನ ಯಾರೋ ಸತ್ತಂತೆ, ಜೂಜಾಟ ಆಡಿದಂತೆ, ಯಾವುದೋ ಒಂದು ಓಟದಲ್ಲಿ ಗೆದ್ದಂತೆ, ಮತ್ತ ಬೇರೆ 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 ವಿಧವಾಗಿರ್ತಕ್ಕಂತಹ ಸ್ವಪ್ನಗಳು ಬೀಳ್ತಾ ಹೋಗ್ತವೆ. ಪಂಚಾಂಗದೊಳಗ ಈ ಸ್ವಪ್ನಗಳನ್ನ ಹೇಳಲಿಕ್ಕಂತಾನೆ ಒಂದು ವಿಶೇಷವಾದಂತಹ ವಿಭಾಗವನ್ನ ರಚನೆ ಮಾಡಿದ್ದಾರೆ. ಬನ್ನಿ, ಹಾಗಿದ್ರೆ ಆ ಸ್ವಪ್ನ ಫಲದ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ. ಸೊ ಸ್ವಪ್ನಗಳು ಅಂತ ಹೇಳಿ ಬಂದಾಗ ಇದು ಪ್ರಕೃತಿ ದತ್ತವಾಗಿರ್ತಕ್ಕಂತಹ ನಿಯಮಗಳು. ಸೊ ಸ್ವಪ್ನ ಫಲ ವಿಚಾರವನ್ನ ನಾವು ತಿಳಿಸ್ಕೊಳ್ತಾ ಹೋಗ್ತಿರ್ಬೇಕಾದ್ರೆ ಅನಾರೋಗ್ಯದಿಂದ ಏನಾದ್ರೂ ಸ್ವಪ್ನಗಳು ಬಿತ್ತು ಅಂತಂದ್ರೆ ಅವು ಲೆಕ್ಕಕ್ಕೆ ಬರೋದಿಲ್ಲ. ನಮಗ ಅಕಸ್ಮಾತ್ ಆಗಿ ಆರಾಮಿದ್ದಿದ್ದಿಲ್ಲ, ಆ ಸಮಯದೊಳಗೆ ಏನಾದ್ರೂ ಸ್ವಪ್ನಗಳು ಬಿದ್ದು ಅಂತಂತಂದ್ರೆ ಅದು ನಮಗ ಲೆಕ್ಕಕ್ಕೆ ಬರಂಗಿಲ್ಲ. ಹಂಗಿದ್ರೆ ಯಾವ ರೀತಿಯಾಗಿ ನಮಗೆ ಸ್ವಪ್ನಗಳು ಇರಬೇಕು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನ ಹೇಳ್ತಾರೆ. ಏನು ಅಂತಂದ್ರ, ಸಾಂಕೇತಿಕವಾಗಿ ಕಲ್ಪನೆ ಮಾಡದೇ ಇರತಕ್ಕಂತಹ ಸ್ವಪ್ನಗಳಾಗಿರ್ಬೇಕು. ಅಂದ್ರೆ ಸಾಂಕೇತಿಕವಾಗಿ ಅಂದ್ರೆ ಇನ್ನು 6 ತಿಂಗಳಿಗೆ ಆಗ್ತದ, 3 ತಿಂಗಳಿಗೆ ಆಗ್ತದ, ಇನ್ನು 1 ತಿಂಗಳಿಗೆ ಆಗ್ತದ ಅಂತ ಅನ್ನೋದನ್ನ ಸೂಚನೆ ಮಾಡ್ತವೆ ಸ್ವಪ್ನಗಳು. ಈ ಸ್ವಪ್ನಗಳನ್ನ ಅಂದ್ರೆ ಏನ್ ಕನಸು ಬೀಳ್ತಾವ, ಈ ಕನಸು ಬಿದ್ದಾಗ ಹೆಂಗಿರ್ತದ ಅಂತಂತಂದ್ರ ಇನ್ನು 6 ತಿಂಗಳಿಗೆ ಆಗೋದು ಮೊದ್ಲೇಕನ ಬೀಳ್ತದೆ, ಇನ್ನು 3 ತಿಂಗಳಿಗೆ ಆಗುವಂತದ್ದನ್ನು ಮೊದ್ಲೇಕನ ಬೀಳ್ತದೆ, 1 ತಿಂಗಳಿಗೆ ಆಗುವಂತದ್ದನ್ನು ಬೀಳ್ತದೆ. ಸೊ ಅದಕ್ಕೆ ಆಯಾ ಪ್ರಹರವನ್ನ ಹೇಳಿದ್ದಾರೆ, ಸಮಯವನ್ನ ಹೇಳಿದ್ದಾರೆ. ಹಂಗಿದ್ರೆ ಯಾವ ರೀತಿಯಾದಂತಹ ಪ್ರಹರಗಳು, ಯಾವ ಟೈಮ್ ನಲ್ಲಿ ಯಾವ ಕನಸು ಬಿದ್ರೆ ಏನಾಗ್ತದೆ ಅಂತನ್ನುವಂತಹ ಒಂದು ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ಪಂಚಾಂಗದಲ್ಲಿ ವಿಶೇಷವಾಗಿ ಹೇಳಿದಂತಹ ಒಂದು ವ್ಯವಸ್ಥೆ. ಹಾಗಿದ್ರೆ ಆ ವ್ಯವಸ್ಥೆಯನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಮೊಟ್ಟ ಮೊದಲಿಗೆ ಏನಪ್ಪಾ ಅಂತಂತಂದ್ರ, ಸ್ವಪ್ನಗಳು ಕಲ್ಪನೆ ಇಲ್ಲದೆ ಬಿತ್ತು ಅಂತಂತಂದ್ರೆ ಯಾವ ರೀತಿಯಾಗಿರ್ತದೆ ಅಂತಂದ್ರೆ ಅದಕ್ಕೆ ಸೂಚನೆಗಳನ್ನ ಇಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಬೆಳಗು ಮುಂಜಾನೆ ಅರುಣೋದಯಕ್ಕೆ 4:30 6 ಗಂಟೆ ಒಳಗೆ ಈ ಸಮಯದೊಳಗೆ ನಮಗೇನಾದ್ರೂ ಸ್ವಪ್ನಗಳು ಬಿತ್ತು ಅಂತಂತಂದ್ರೆ ಅವುಗಳು ತ್ವರಿತವಾಗಿ ಅಂದ್ರೆ ಬಹಳ ಲಘು ನಮಗ ಆ ಸ್ವಪ್ನದಲ್ಲಿ ಕಾಣಿಸಿದಂತಹ ವಿಚಾರಗಳೆಲ್ಲವೂ ಕೂಡ ನಿಜ ಜೀವನದಲ್ಲಿ ಸತ್ಯವಾಗ್ತದೆ. ಸೊ ಇದು ಫಸ್ಟ್ ಥಿಂಗ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.